ಹಾಯ್ ಹಲೋ ಬಾಲು ಸ್ಮೈಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಶ್ರೀ ಗೌರಿ ಕರುಣಾಲಹರಿ. ಸರ್, ನಾವು ಬಹಳಷ್ಟು ವಿಷಯಗಳನ್ನ ಮಾತಾಡ್ತಿದೆ. ತಮ್ಮ ಮೈಸೂರು ಅಂತ ಬಂದ್ರೆ ತಾವು ಒಂದ್ ರೀತಿ ಮಾಹಿತಿಗಳ ಆಕ್ಷೇಪ ಅಂತಾನೆ ಅನ್ಬೋದು. ಎಷ್ಟು ತುಳ್ಕೊಂಡ್ರು ಅದು ಬರ್ತಾನೆ ಇರುತ್ತೆ, ಉದ್ಭವ ಆಗ್ತಾನೆ ಇರುತ್ತೆ. ಹಾಗೆ ತಾವು ಒಂದು ಪುಸ್ತಕ ಬರೆದಿದ್ದೀರ, ಮೈಸೂರಿನ ಅಸಮಾನತೆಗಳು. ಬಹಳಷ್ಟು ಮಹನೀಯರುಗಳನ್ನ ಬಹುಶಃ ನಾವು ಕಂಡು ಕೇಳಿ ಇರುವಂತ ಮಹನೀಯರುಗಳನ್ನ ತಾವು ಪರಿಚಯ ಮಾಡ್ಕೊಟ್ರಿ. ಬಹುಶಃ ಆ ಲೇಖನ ಮಾಲಿಕೆಯಲ್ಲೇ ಅಕ್ಷರಗಳು ತಮ್ಮ ಇದರಲ್ಲಿ ನನಗೆ ಪರಿಚಯ ಆಗಿತ್ತು. ಅದ್ರ ಬಗ್ಗೆ ನಿಮ್ಮ ನೆನಪಿನಲ್ಲಿರುವಂತಹ ಅಸಾಮಾನ್ಯರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಹಂಚ್ಕೊಳ್ಳೋದಾದ್ರೆ. ಮೈಸೂರಿನ ಅಸಾಮಾನ್ಯರು ಯಾಕೆ ಬರ್ತಾ ಇದ್ರೆ, ಮೈಸೂರಿನ ಹೇಳಿದ್ನಲ್ಲ, ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಇಲ್ಲಿಗೆ ವರ್ಗಾವಣೆ ಆದ್ಮೇಲೆ ಆ ಶ್ರೀರಂಗಪಟ್ಟಣದಲ್ಲಿ ಇದ್ದಾಗಲೂ ಮೈಸೂರಿನ ಮಹಾರಾಜರು ಅಧಿಕಾರ ಮಾಡ್ತಾ ಇದ್ದಿದ್ರಿಂದ ಬ್ರಿಟಿಷರ್ ಇವರು ಟಿಪ್ಪು ಸುಲ್ತಾನ್ ಇರ್ಬೋದು, ಬೇರೆಯವರು ಇರ್ಬೋದು, ಅವ್ರ ಪೀರಿಯಡಲ್ಲೂ ಅಲ್ಲಿ ಮಹಾರಾಜ ಇದ್ದಿದ್ದರಿಂದ ಅವ್ರ ಕೈ ಕೆಳಗೆ ಅಧಿಕಾರಿಗಳಿದ್ದು, ಇಲ್ಲವೇ ಮೈಸೂರಿಗೆ ರಾಜಧಾನಿ ಇಲ್ಲಿಗೆ ಬದಲಾವಣೆ ಆದಮೇಲೆ ಮೈಸೂರಲ್ಲಿ ಅವರು ಮುಮ್ಮಡಿ ಕೃಷ್ಣರಾಜ ಇಲ್ಲಿ ಆಡಳಿತ ಶುರು ಮಾಡಿದ ಮೇಲೆ ಇಲ್ಲಿ ಸಾಕಷ್ಟು ಅಧಿಕಾರಿಗಳು ಮುಂಚಿನಿಂದಲೇ ಮೈಸೂರಲ್ಲಿ ಸೇವೆ ಮಾಡ್ಕೊಂಡು ಬಂದರು. ಈ ತರದ ಸೇವೆ ಮಾಡಿದ ಸುಮಾರು ಅಧಿಕಾರಿಗಳು ಬಹಳ ನಿಷ್ಠಾವಂತರಾಗಿ, ಅಂದ್ರೆ ಬಹಳ ಸ್ಯಾಕ್ರಿಫಿಷಿಯಲ್ ಆಟಿಟ್ಯೂಡ್, ಮಹಾರಾಜರು ಅರಮನೆ ಅಂದ್ರೆ ವಿಶೇಷವಾದ ಗೌರವ ಇಟ್ಕೊಂಡು ಜನಸೇವೆಯೇ ಜನಾರ್ದನ ಸೇವೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ವಿಶಿಷ್ಟವಾಗಿ ಸೇವೆ ಮಾಡಿದ್ದಾರೆ. ಇವತ್ತು ನಾವು ಅವ್ರನ್ನ ಬಹಳ ಜನ ನಮಗೆ ಜ್ಞಾಪಕ ಇಲ್ಲ, ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ. ಬಹಳ ಜನ ಮಾಡ್ತೀವಿ ನಾವು. ಉದಾಹರಣೆಗೆ ಹೇಳ್ಬೇಕಾದ್ರೆ ದಿವಾನರು ಪ್ರಸ್ತಾಪ ಬರ್ಬೇಕಾದ್ರೆ ನಾವು ದಿವಾನ್ ಪೂರ್ಣಯ್ಯ, ಆಮೇಲೆ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್, ಈ ರೀತಿ ಒಂದು 3-4 ಹೆಸರುಗಳನ್ನು ಹೇಳ್ತೀವಿ ಹೊರತು ನಮ್ಗೆ ಎಲ್ಲ ದಿವಾನ್ ಬಗ್ಗೆನೂ ನಮಗೆ ಗೊತ್ತಿಲ್ಲ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಅಥವಾ ಅದನ್ನು ಶಾಲೆಗಳಲ್ಲಿ ನಮ್ಮ ಮೈಸೂರಿನ ಇತಿಹಾಸ ಏನಿದೆ ಹೇಳ್ಕೊಡೋದು ಆ ಪದ್ಧತಿ ಹೊಟ್ಟೋಗಿದೆ. ಆಮೇಲೆ ಅವರು ಓದ್ತಿದ್ದಾಗ ಈ ಇತಿಹಾಸ, ನಮಗೆ ಮೈಸೂರಿನ ಇತಿಹಾಸದ ಬಗ್ಗೆ ಒಂದು ಪುಸ್ತಕ ಇರ್ತಿತ್ತು, ಪಾಠ ಇರ್ತಿತ್ತು, ನಮಗೆ ಮೈಸೂರಿನ ಇತಿಹಾಸ ಗೊತ್ತಾಗ್ತಿತ್ತು. ನಮ್ಮ ರೂಟ್ಸ್ ಏನು ಅದನ್ನು ನಮಗೆ ಗೊತ್ತಾಗ್ತಾ ಇತ್ತು. ಇವತ್ತದು ಹೋಗಿದೆ, ಅದು ಬೇರೆ ವಿಚಾರ. ಈ ಮೈಸೂರಿನಲ್ಲಿ ಈ ರೀತಿ ಏನು ಜನ ನಿಷ್ಠೆಯಿಂದ ಮಹಾರಾಜರಿಗೆ, ಜನರಿಗೆ ಪ್ರಾಮಾಣಿಕತೆಯಿಂದ ಏನು ಸೇವೆ ಮಾಡಿದ್ರು, ಇವುಗಳನ್ನ ಗುರುತಿಸೋದು ಅವಶ್ಯಕತೆ ಇದೆ ಅಂತ ನನಗನ್ಸಿ ನಾನು ಇವ್ರನ್ನ ಏನ್ ಮಾಡಿದೆ, ಇವ್ರ ಬಗ್ಗೆ ಒಂದಷ್ಟು ಬರೆಯೋಣ. ಎಂತೆಂಥ ಮಹನೀಯರು ಮೈಸೂರಲ್ಲಿ ಸೇವೆ ಮಾಡಿದ್ದಾರೆ. ನಾನು ಈ ಚರಿತ್ರೆಯ ಪುಸ್ತಕಗಳನ್ನ ಇವೆಲ್ಲ ಓದಿ ಇವನ್ನೆಲ್ಲ ವಿಚಾರ ತಿಳ್ಕೊಳ್ಳುವಾಗ ನನಗೆ ಇಂಥ ಮಹನೀಯರು ಸುಮಾರು ಜನದ ಇದು ವಿಚಾರ ತಿಳಿದು ಬಂತು. ನಾನು ಹೇಳಿದೆ, ಇವನ್ನೆಲ್ಲ ಒಂದು ದಾಖಲೆ ಮಾಡಿಟ್ರೆ ಮುಂದಿನ ಪೀಳಿಗೆಗೆ ಅಥವಾ ಅವರ ಕಡೆಯವರೇ ಯಾರಾದ್ರೂ ಇತ್ತು ಅಂತ ಹೇಳಿದ್ರೆ ಅವರ ಸಂಸ್ಕೃತಿಯವರು, ಅವ್ರಿಗೂ ಅವರ ಪೂರ್ವಿಕರ ವಿಚಾರ ತಿಳಿಯುತ್ತೆ. ನನಗೆ ನಮ್ಮ ಪೂರ್ವಿಕರ ವಿಚಾರ, ಹುಲಿ ಮನೆತನದ ವಿಚಾರ ಏನೇ ತಿಳಿತು, ಅದೇ ರೀತಿ ಅವ್ರಿಗೂ ಅವರ ಮನೆತನದ ವಿಚಾರ ತಿಳಿದು ಅವರು ಅವರ ಮನೆತನದ ಬಗ್ಗೆ ಅವರಿಗೆ ಗೌರವ, ಪ್ರತಿಷ್ಠೆ, ಆಮೇಲೆ ಹಿರಿಮೆ ಎಲ್ಲ ಅವ್ರಿಗೂ ಬರುತ್ತೆ ಮುಖ್ಯ. ನಾನೇನು ಮಾಡಿದೆ, ಇದನ್ನು 100 ಜನದ ಬರೀಬೇಕು ಅಂತ ಹೇಳಿದ್ರು, ಒಂದು 50 ಜನದ ಬರೆಯೋಣ ಅಂತ ಮನಸ್ಸು ಮಾಡಿಕೊಂಡು ಒಂದೊಂದಾಗಿ ಬರೀತಾ ಹೋದ್ವಿ. ಹಾಗಾಗಿ ಅದು 50 ಆಯ್ತು. ಇದು ಎಷ್ಟು ಪಾಪ್ಯುಲರ್ ಆಯ್ತು ಅಂತಂದ್ರೆ, ನನಗೆ ಈ ಒಂದೊಂದು ಲೇಖನ ಬಂದಾಗ, ಒಂದೊಂದು ವ್ಯಕ್ತಿಯ ಬಗ್ಗೆ ಒಂದು ಲೇಖನ ಬಂದಾಗ ನನಗೆ ಸುಮಾರು ಜನ ಫೋನ್ ಮಾಡೋದು, ದಿವಸಕ್ಕೆ ಒಂದು 10-15 ಫೋನ್ ಮಾಡೋದು. ಅವುಗಳೆಲ್ಲ ನಮಗೆ ಆಶ್ಚರ್ಯ ವ್ಯಕ್ತಪಡಿಸೋರು. ನಿಮ್ಗೆ ಹೆಂಗ್ ಸಿಕ್ತು ಇಷ್ಟು ಮಾಹಿತಿ? ನಮಗೆ ಗೊತ್ತಿಲ್ಲ. ಇವ್ರು ನಮ್ಮ ತಾತ ಆಗ್ಬೇಕು, ಇವ್ರು ನಮ್ಮ ಮುತ್ತಾತ ಆಗ್ಬೇಕು, ಇವ್ರಿಗೆ ನಮ್ಮ ಸಂಬಂಧ ನಮಗೆ ಗೊತ್ತಿಲ್ಲ. ಅಥವಾ ಫೋನ್ ಮಾಡಿ, ಯಾರು ನಮ್ಮ ತಾತ ಮೈಸೂರಲ್ಲಿ ಇದ್ರು, ನಮ್ಮ ಮುತ್ತಾತ ಮೈಸೂರಲ್ಲಿ ಇದ್ರು, ಇಲ್ಲಿ ಇದರಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಕೆಲಸ ಮಾಡ್ತಿದ್ರು, ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅವ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ ನನ್ನನ್ನ ಕೇಳೋದು. ಹೀಗಾಗಿ ಇದು ಸಾಕಷ್ಟು ಆಸಕ್ತಿ ಜನರಲ್ಲಿ ಹುಟ್ಟಿಸು. ಮೈಸೂರು ಮಿತ್ರದಲ್ಲಿ ಇದು ಪ್ರಕಟಣೆ ಆದಾಗ ಜನರಲ್ಲಿ ಸಾಕಷ್ಟು ಆಸಕ್ತಿ. ಈಗ ಮಹನೀಯರು ಎಷ್ಟು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಬಾಬುರಾಯನ ಕೊಪ್ಪಳು ಹೋಗ್ತೀವಿ. ಆ ಬಾಬುರಾಯನ ಕೊಪ್ಪಳು ಅನ್ನೋದು ಹೆಂಗ್ ಹೆಸರು ಬಂತು? ಬಾಬುರಾಯ ಯಾರು? ಬಾಬುರಾಯರ ಹೆಸರು ಯಾಕೆ ಬಂತು?
ನಾನು ಇದನ್ನ ಸ್ವಲ್ಪ ಇದು ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ಇದು ಯಾರು ಈ ಬಾಬುರಾಯರು, ಯಾಕೆ ಈ ಹೆಸರು ಬಂತು ಅನ್ನೋದನ್ನು ಸಂಶೋಧನೆ ಮಾಡಿದೆ. ನನಗೆ ಈ ಲೇಖನಕ್ಕೆ ಒಂದು ವ್ಯಕ್ತಿ ಸಿಕ್ಕದು, ಅವರ ಬಗ್ಗೆ ನಾನು ಇಲ್ಲಿ ಬರೆಯಕ್ಕೆ ಸಾಧ್ಯ. ಬಾಬುರಾಯರು ಮೈಸೂರಿಗೆ 5 ಸರ್ತಿ ದಿವಾನರಾಗಿದ್ರು. ಪ್ರಾಯಶಃ ಅವರಷ್ಟು ದಿವಾನರಾಗಿದ್ದು ಸಂಖ್ಯೆನಲ್ಲಿ ಬೇರೆ ಯಾರೂ ಆಗಿರಲಿಲ್ಲ. ಶಾರ್ಟ್ ಪೀರಿಯಡ್ ಇರಬಹುದು, ಬಟ್ ಏನು ಅಂದ್ರೆ ಆ ಪರಿಸ್ಥಿತಿ ಹಾಗಿದ್ದರಿಂದ ಅವರು ದಿವಾನ್ ಪೂರ್ಣಯ್ಯನವರಿಗೆ ಸಮನಾಗಿ ಆಡಳಿತ ಮಾಡಿ ದಿವಾನಗಿರಿ ಮಾಡಿದ್ದಾರೆ. ಆದ್ರೆ ನಮ್ಗೆ ಅವರ ಬಗ್ಗೆ ಗೊತ್ತಿಲ್ಲ. ಬಾಬುರಾಯ ಕೊಟ್ಟರು ಅಂತ ಯಾಕೆ ಹೆಸರು ಬಂತು ಅನ್ನೋದು ನಮಗ್ ಗೊತ್ತಿಲ್ಲ, ಬಾಬುರಾಯ ಯಾರು ಅನ್ನೋದು ನಮಗ್ ಗೊತ್ತಿಲ್ಲ. ಆದ್ರೆ ಇವತ್ತು ಈ ಪುಸ್ತಕದಲ್ಲಿ ಅವರ ಬಗ್ಗೆ ದಾಖಲೆ ಆಗಿದೆ. ಸೊ ಹೀಗೆ ಮೈಸೂರಿನಲ್ಲಿ ಅನೇಕ ಜನ ಮಾನೀಯರು ಸೇವೆ ಮಾಡಿದ್ದಾರೆ. ಆ ಸೇವೆ ಮಾಡಿದವರು ಅವರು ಈಗ ಬಾಬುರಾಯರು ಏನು ಸೇವೆ ಮಾಡಿದ್ದಾರೆ ಅನ್ನೋದು ಹೆಚ್ಚಿನ ವಿಚಾರ ಏನು ತಿಳಿದೇ ಬಂದ್ರು ಕೆಲವರೆಲ್ಲ ಬಹಳ ವಿಶಿಷ್ಟವಾಗಿ ಸೇವೆ ಮಾಡಿದ್ದಾರೆ. ಉದಾಹರಣೆಗೆ ತಗೋತು ಅಂತಂದ್ರೆ ಇವರು ಪೆರಿಯ ಸ್ವಾಮಿ ತಿರುಮಲಾಚಾರ್ಯ. ಇವರು ತಿರುಮಲಾಚಾರ್ಯ ಅವರು ಸದ್ವಿದ್ಯಾ ಪಾಠಶಾಲೆ ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಆ ಸದ್ವಿದ್ಯಾ ಪಾಠಶಾಲೆ ಎಸ್ಟಾಬ್ಲಿಷ್ ಮಾಡಿ ಅವರು ಎಂತ ಮಹಾನ್ ಗುರುಗಳು ಅಂತಂದ್ರೆ ಸುಮಾರು ಜನಕ್ಕೆ ಅವರು ಗುರುಗಳಾಗಿ ಸಂಸ್ಕೃತ, ವೇದ, ಉಪನಿಷತ್ತು ಇವನ್ನೆಲ್ಲ ಟೀಚ್ ಮಾಡಿದ್ದಾರೆ. ಅವರಿಂದ ಯಾರು ಶಿಷ್ಯರಾಗಿ ತರಬೇತಿ ಬಂದವರು ಅವರು ಇವರಿಗೆ ಬಹಳ ಗೌರವಗಳನ್ನ ಅರ್ಪಿಸಿದ್ದಾರೆ. ಅವರ ಲೇಖನಗಳಲ್ಲಾಗ್ಲಿ ಅವರ ಪ್ರಸ್ತಾಪ ಬಂದಾಗ ಬಹಳ ಗೌರವಗಳನ್ನ ಅರ್ಪಿಸಿದ್ದಾರೆ. ಡಿವಿಜಿ ಅವರು ಕೂಡ ಅವರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಸೊ ಹೀಗಾಗಿ ಈ ತರದ ವ್ಯಕ್ತಿಗಳು ಸಂಸ್ಥೆಗಳನ್ನು ಕೂಡ ಹುಟ್ಟಾಕೋದು. ಕಲೆಗೆ ಪೋಷಣೆ ಕೊಟ್ಟರು, ನೃತ್ಯಕ್ಕೆ, ಕಲೆಗೆ, ನಾಟಕಕ್ಕೆ, ಇದಕ್ಕೆಲ್ಲನೂ ಪೋಷಣೆ ಕೊಟ್ಟರು. ಆಡಳಿತದಲ್ಲಿ ಒಳ್ಳೆ ವ್ಯವಸ್ಥೆ ಆಗಿತ್ತು. ಇವರುಗಳನ್ನು ಬಹಳ ಒಳ್ಳೆ ಆಡಳಿತ ಮಾಡಿದ್ರು ಮಹಾರಾಜರ ಜೊತೆಗೆ. ಇವರೆಲ್ಲನೂ ಆಡಳಿತ ಮಾಡಿದ್ರಿಂದ ಮೈಸೂರು ಸಾಕಷ್ಟು ಕೀರ್ತಿ ಬಂತು. ಮೈಸೂರು ಮಹಾರಾಜರಿಗೆ ನೆರವಾಗಿ ಅವರ ಆಶ್ರಯದಲ್ಲಿ ಇವರು ಏನು ಆಡಳಿತ ಮಾಡಿದ್ರು, ಏನು ಸೇವೆ ಮಾಡಿದ್ರು, ಅದರಿಂದ ಮೈಸೂರು ಕೀರ್ತಿ ಬಂತು, ಮಹಾರಾಜರು ಕೀರ್ತಿ ಬಂತು. ಮೈಸೂರು ಮಾದರಿ ಮೈಸೂರು ಆಗೋಕೆ ಸಾಧ್ಯ ಆಯಿತು. ಅದೇ ರೀತಿ ಆಯುರ್ವೇದದಲ್ಲಿ ಕೆಲಸ ಮಾಡಿದ್ರು. ಸೊ ಇದು ವೈದ್ಯಕೀಯ ಇದರಲ್ಲಿ, ಶಿಕ್ಷಣದಲ್ಲಿ, ಈ ಎಲ್ಲ ಕ್ಷೇತ್ರಗಳಲ್ಲೂ ಈ ಜನ ದುಡಿದಿದ್ದಾರೆ, ಮೈಸೂರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಮೈಸೂರು ಬೆಳೆಯಕ್ಕೆ ಕಾರಣಕರ್ತರಾಗಿದ್ದಾರೆ. ಸೊ ಆ ಥರದ್ದು ಇಲ್ಲಿ 50 ಜನರಿದೆ. ಈಗ ಪೆರಿಯ ಸ್ವಾಮಿ ತಿರುಮಲಾಚಾರ್ಯ ಹೇಳಿದೆ. ಅದೇ ರೀತಿ ಪಲ್ಪುನವರು ನೋಡಿ ಅವರು ಒಂದು ಶೆಡ್ಯೂಲ್ಡ್ ಕ್ಯಾಸ್ಟ್ ಇಂದ ಬಂದವರು. ಇದರಿಂದ ತಮಿಳುನಾಡಿನಿಂದ ಬಂದು ಅವರಿಗೆ ಎಲ್ಲೂ ಎಜುಕೇಶನ್ ಅಲ್ಲಿ ಎಲ್ಲವೇ ಅವರಿಗೆ ಅವಕಾಶ ಸಿಕ್ಕದೇ ಇದ್ದಾಗ ಅವರು ಕಷ್ಟಪಟ್ಟು ಎಜುಕೇಶನ್ ನಲ್ಲಿ ಅವರು ಓದ್ಕೊಂಡು ಮುಂದೆ ಬಂದು ಇದರಲ್ಲಿ ಕೊಚ್ಚಿನ್ನಲ್ಲಿ, ಕೇರಳದಲ್ಲಿ ಅವರಿಗೆ MBBS ಮೆಡಿಕಲ್ ಓದೋಕ್ಕೆ ಅವರಿಗೆ ಇದು ಅಡ್ಮಿಷನ್ ಕೊಡದೆ ಹೋದಾಗ ಅವ್ರು ಮಡ್ರಾಸ್ ಹೋಗಿ ಮಡ್ರಾಸಲ್ಲಿ ಅವರು ಇದನ್ನ ವೈದ್ಯಕೀಯ ಶಿಕ್ಷಣ ಮುಗಿಸ್ಕೊಂಡು ಬಂದು ಆಮೇಲೆ ಮಹಾರಾಜರ ಅವರು ಗುರುತಿಸಿ ಅವ್ರನ್ನ ಕರ್ಕೊಂಡು ಬಂದು ಇದರಲ್ಲಿ ಬೆಂಗಳೂರಲ್ಲಿ ಇದಕ್ಕೆ ಇದು ಮಾಡಿದ್ರು. ಫಸ್ಟ್ ವ್ಯಾಕ್ಸಿನ್ ಕಂಡುಹಿಡಿದಿದ್ದು ಇದು ಪ್ಲೇಗ್ ವಿರುದ್ಧ ಈ ಪಲ್ಪು ಅವರು. ಸೊ ನೋಡಿ, ಯಾವಕ್ಕೆ ಆ ಪಲ್ಪು ಅವರು ತಂದಿದ್ದು ವ್ಯಾಕ್ಸಿನು, ಇದ್ರದ್ದು ಏನಿತ್ತು, ಆ ವ್ಯಾಕ್ಸಿನ್ ಉಪಯೋಗಿಸಿದ್ರಿಂದ ಪ್ಲೇಗು ಸಾಕಷ್ಟು ಕಂಟ್ರೋಲ್ ಬಂತು. ಸೊ ಇದನ್ನ ಮೂಲವಾಗಿ ಕಂಡು ಹಿಡಿದವರು ಪಲ್ಪು ಅವರು. ಈ ಪಲ್ಪು ಅವರಿಗೆ ನಮ್ಗೆ ಎಷ್ಟು ಜನಕ್ಕೆ ಗೊತ್ತು? ಖಂಡಿತ ಇಲ್ಲ. ಸೊ ಹೀಗಾಗಿ ಈ ಪಲ್ಪು ಆಮೇಲೆ ಅಧಿಕಾರಿಗಳು ಬಂದಾಗ ವೆಂಕಟರಾವ್, ವಿ ಸುಬ್ರಹ್ಮಣ್ಯ ಅಯ್ಯರ್ ಅಂತ. ವಿ ಸುಬ್ರಹ್ಮಣ್ಯ ಅಯ್ಯರ್ ಯಾರು ಅಂತಂದ್ರೆ ಮೈಸೂರು ಯೂನಿವರ್ಸಿಟಿನಲ್ಲಿ ರಿಜಿಸ್ಟ್ರಾರ್ ಆಗಿದ್ರು. ಇವರುಗಳ ಬಗ್ಗೆ, ಈ ಸುಬ್ರಹ್ಮಣ್ಯ ಅಯ್ಯರ ಬಗ್ಗೆ ರಾಮಕೃಷ್ಣಾಶ್ರಮದ ಕೆಲವರು ಸ್ವಾಮಿಗಳಿಗೆ ಏನು ಪುಸ್ತಕ ಬರೆದಿದ್ದಾರೆ ಉಪನಿಷತ್ ಬಗ್ಗೆ, ಆ ಇಂಟರ್ಪ್ರಿಟೇಷನ್ಸು ಅದನ್ನೆಲ್ಲ ಮಾಡಿ ಅದನ್ನ ಯಾರು ಪುಸ್ತಕ ಬರೆದಿದ್ದಾರೆ ಅವರುಗಳು ಇವರಿಗೆ ಗೌರವ ಅರ್ಪಿಸ್ತಾರೆ. ರಾಮಕೃಷ್ಣಾಶ್ರಮದ ಸ್ವಾಮಿಗಳು ಇವರಿಗೆ ಗೌರವ ಅರ್ಪಿಸಿದ್ದಾರೆ ಅಂತ ಹೇಳಿದ್ರೆ ಇವರ ವಿದ್ವತ್ತು, ಇವರು ಮೈಸೂರು ಯೂನಿವರ್ಸಿಟಿನಲ್ಲಿ ರಿಜಿಸ್ಟ್ರಾರ್ ಆಗಿದ್ದು ಇವರ ವಿದ್ವತ್ತು ಬಹಳ ದೊಡ್ಡದಾಗಿದೆ. ಸಂಶೋಧನಾತ್ಮಕವಾಗಿ ಬಹಳಷ್ಟು ವಿಷಯಗಳು, ಉಪನಿಷತ್ತು, ವೇದಗಳ ಬಗ್ಗೆ ಇವರಿಗೆಲ್ಲನೂ ಫಾರಿನರ್ಸ್ ಬರ್ತಾರೆ, ಅವರಿಗೆಲ್ಲನೂ ಇವರು ಗೈಡ್ ಮಾಡ್ತಾರೆ ಉಪನಿಷತ್ತು ವೇದಗಳಲ್ಲಿ. ನಾಲ್ವಡಿ ಕೃಷ್ಣಾಜೋಡಿಯಲ್ಲಿ ಇವರು ಆಧ್ಯಾತ್ಮಿಕ ಗುರುಗಳಾಗಿರ್ತಾರೆ, ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಗುರುಗಳಾಗಿರ್ತಾರೆ. ಸೊ ಹೀಗಾಗಿ ಈ ಶ್ರೇಷ್ಠ ಮಟ್ಟದ ವಿದ್ವತ್ತಿನ ಒಬ್ಬ ವ್ಯಕ್ತಿ
ಈ ಇವ್ರ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ. ಹೌದು. ಇವ್ರ ಮಗ ಆಮೇಲೆ ಮೈಸೂರಲ್ಲಿ ಅಧಿಕಾರಿಯಾಗಿದ್ರು. ಇವತ್ತು ಈ RTO ಆಫೀಸ್ಗೆಲ್ಲ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ ಅದ್ರ ಎದುರಿಗಿರೋ ಸರ್ಕಲ್ ಏನಿದೆ ಅದಕ್ಕೆ ಅವ್ರ ಮಗನ ಹೆಸರಿಟ್ಟಿದ್ದಾರೆ. ಸೊ ಹೀಗಾಗಿ ಇವರು ಪೀಳಿಗೆಯವರು, ಇವ್ರ ಮಗ ಕೂಡ ಮೈಸೂರಿಗೆ ಸಾಕಷ್ಟು ಸೇವೆ ಮಾಡಿದರು. ಈ ಇವರು ಅದಾದ್ಮೇಲೆ ರಾಘವಲು ನಾಯ್ಡು ತಗೊಳ್ಳಿ. ರಾಘವಲು ನಾಯ್ಡು ಅರಮನೆ ಕಟ್ಟಕ್ಕೆ ಒಬ್ರು ಮುಖ್ಯ ಕಾರಣರು. ಅರಮನೆ ಇಷ್ಟು ಚೆನ್ನಾಗಿ ಸೌಂದರ್ಯವಾಗಿ, ಅದು ದರ್ಬಾರ ಇಷ್ಟು ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಈ ರಾಘವಲ್ ನಾಯ್ಡು ಕಾರಣ. ನಾವೇನ್ ಮಾಡ್ತೀವಿ, ಅರಮನೆ ಯಾರು ಕಟ್ಟಿದ್ರಪ್ಪ ಅಂದ್ರೆ ಹೆಂಗೆ ಏನೇನ್ ಏನಿದ್ವಿ ಅದಕ್ಕೆ ಪ್ಲಾನ್ ಮಾಡಿಕೊಟ್ಟ. ಆ ಪ್ಲಾನ್ ಪ್ರಕಾರ ಕಟ್ಟಿದ್ದ. ಇವರು ಆ ಪ್ಲಾನ್ ಪ್ರಕಾರ ಕಟ್ಟಕ್ಕೆ ಹೋದಾಗ ಅದರಲ್ಲಿ ಸಾಕಷ್ಟು ತೊಂದರೆಗಳು ಬಂತು. ಅದ್ರ ಪ್ರಕಾರ ಕಟ್ಟಕ್ಕೆ ಆಗ್ಲೇನೆ ಹೋಗಿತ್ತು. ಅದ್ರ ಪ್ರಕಾರ ಕಟ್ಟಿದ್ರೆ ಅರಮನೆ ಇಷ್ಟು ಸೌಂದರ್ಯ ಬರ್ತಿರ್ಲಿಲ್ಲ ಅರಮನೆಗೆ. ಸೊ ಮಹಿಳೆಯರಿಗೆ ಇವ್ರು ಏನ್ ಮಾಡಿದ್ರು, ಅದನ್ನ ಆ ಪ್ಲಾನ್ ಇಂದ ಸಾಕಷ್ಟು ಬದಲಾವಣೆ ಮಾಡಬೇಕಾಗುತ್ತೆ. ಆ ಬದಲಾವಣೆಗಳನ್ನು ಮಾಡಿ ಇದನ್ನ ಅರಮನೆಯನ್ನ ಕಟ್ಟಿದ್ದು ಈ ರಾಘವಲು ನಾಯ್ಡು. ಇವರು ಇಂಜಿನಿಯರಿಂಗ್ ಓದಿ ಬೆಂಗಳೂರಲ್ಲಿ. ಇಂಜಿನಿಯರಿಂಗ್ ಓದಿ ಇವರು ಅದನ್ನ ಮಹಾರಾಜರು ಇದನ್ನ ಪ್ಲಾನ್ ಇದು ಮಾಡು ಅಂತ ಅಂದಾಗ, ಅರಮನೆ ಕಟ್ಟೋ ಇದನ್ನ ನೋಡ್ಕೋ ಅಂದಾಗ ಇವರು ಬೇರೆ ಕಡೆ ಹೋಗಿ ಎಲ್ಲೆಲ್ಲಿ ಏನೇನು ಕಟ್ಟಿದ್ದಾರೆ, ಹೆಂಗ್ ಮಾಡಿದ್ದಾರೆ, ಹೆಂಗ್ ಡೆವಲಪ್ ಮಾಡಿದ್ದಾರೆ ಅದೆಲ್ಲ ನೋಡಿ ಅಭ್ಯಾಸ ಮಾಡ್ಕೊಂಡು ಬಂದು ಇಲ್ಲಿ ಅದಕ್ಕೆ ತಕ್ಕಾಗಿ ಬದಲಾವಣೆಗಳು ಮಾಡಿ ಮಹಾರಾಜರು ಅವರಿಗೆ ಗೈಡ್ ಮಾಡಿ ನಮ್ಗೆ ಹೀಗೇ ಬೇಕು ಅಂತೇಳಿ. ನಾವು ಒಂದು ಮನೆ ಕಟ್ಟಬೇಕಾದ್ರೆ ನಾವು ಗೈಡ್ ಮಾಡ್ತೀವಿ, ನಮ್ಗೆ ನೋಡಿ ಈ ಸೌಕರ್ಯ ಬೇಕು, ಆ ರೀತಿ ಅವ್ರು ಗೈಡ್ ಮಾಡಿ ಅದನ್ನ ಬದಲಾವಣೆಗಳು ಮಾಡಿ ಅದನ್ನ ಸುಂದರವಾಗಿ ಮಾಡಿದ್ರು. ದರ್ಬಾರ್ ಹಾಲ್ ಇವತ್ತು ಏನಾದರೂ ನಾವು ಹೋಗಿ ನೋಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಯಾರು ಕಾರಣಕರ್ತರು ಅಂದ್ರೆ ರಾಘವಲ್ ನಾಯ್ಡು. ಸೊ ಹೀಗೆ ಇಂಥ ಜನಗಳೆಲ್ಲ ಮೈಸೂರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಈ ಗಂಧನಹಳ್ಳಿ ಜಾಗೀರ್ ಕೃಷ್ಣರಾವ್, ಈ ಕೃಷ್ಣರಾವ್ ಅವರ ಪೀಳಿಗೆಯವರು, ಅವ್ರು ಮುಂಚಿನಿಂದಲೂ ಅವರು ಮೈಸೂರಿನ ಆರ್ಮಿನಲ್ಲಿದ್ದು, ಅವರು ಒಂದು ಕಾಲಕ್ಕೆ ಮರಾಠಿಯವರಾಗಿದ್ರು, ಅವರು ಮೈಸೂರಿನ ಸೈನ್ಯದಲ್ಲಿದ್ದು ಟಿಪ್ಪು ಸುಲ್ತಾನ್, ಹೈದರ್ ಅಲಿ ಖಾನ್ ಆ ಪೀರಿಯಡ್ ಅಲ್ಲಿ, ಅದಕ್ಕೆ ಮುಂಚೆ ಅವರೆಲ್ಲರೂ ತಲತಲಾಂತರದಿಂದ ಮೈಸೂರು ಸೈನ್ಯದಲ್ಲಿ ಸೇವೆ ಮಾಡ್ಕೊಂಡು ಬಂದರು. ಅವರು ಪೈಕಿ ಇವರು ಹೇಳಿದ್ನಲ್ಲ ಜಾಗೀರ್ದಾರ್ ಕೃಷ್ಣರಾವ್ ಗಂಧನಹಳ್ಳಿ, ಅವರು ಈ ಗಂಧನಹಳ್ಳಿ ತಹಸೀಲ್ದಾರ್ ಇದಾಗಿದ್ರು, ಜಾಗೀರ್ದಾರ್ ಆಗಿದ್ರು. ಆ ಜಾಗೀರ್ದಾರ್ ಆಗಿದ್ದಾಗ ಈ ಗಣ ಮಾಡಿ ಕಟ್ಟುವಾಗ ಜಮೀನು ಒಂದಷ್ಟೆಲ್ಲ ಮುಳುಗಿದಾಗ ಅಲ್ಲೇನಾಯ್ತು ಅಂತ ಹೇಳಿದ್ರೆ, ಸೊ ಆ ಗಂಧನಹಳ್ಳಿನಲ್ಲಿ ಜಮೀನೆಲ್ಲ ಮುಳುಗಡೆ ಆದಾಗ ಇವರು ಗಂಧನಹಳ್ಳಿ ಇದಾಗಿದ್ದರಿಂದ, ಜಾಗೀರ್ದಾರ್ ಆಗಿದ್ದರಿಂದ ಇವರೇನು ಮಾಡಿದ್ರು, ಅವರಿಗೆ ಮನೆಗಳು ಕಟ್ಕೊಡ್ಬೇಕಾಗತ್ತೆ ಮಹಾರಾಜರಿಗೆ ಕೇಳಿದ್ರು. ಮಹಾರಾಜರು ಅವ್ರಿಗೆ ಬೇರೆ ಜಮೀನು ಕೊಟ್ಟರು. ಯಾರು ಜಮೀನು ಕಳ್ಕೊಂಡಿದ್ದವ್ರು ಅವ್ರು ಮಹಾರಾಜರು ಹೇಳಿದ್ರು, ಸ್ವಾಮಿ ಇದು ಅರಮನೆಯಿಂದ ಕಟ್ಟಿಸ್ಬೇಡಿ, ನಮ್ಮ ಜಾಗೀರ್ದಾರ್ಗೆ ಕೊಡಿ, ಅವರೇ ಚೆನ್ನಾಗಿ ಮಾಡ್ತಾರೆ ಕೆಲಸ, ಅವರೇ ಕಟ್ಟಿಸ್ಕೊಡ್ತಾರೆ, ಯಾರಿಗೂ ಏನು ಮೋಸ ಆಗಲ್ಲ, ಅನ್ಯಾಯ ಆಗಲ್ಲ ಅಂತ ಹೇಳಿ ಅಷ್ಟು ನಂಬಿಕೆ ಇವರ ಬಗ್ಗೆ ಇತ್ತು ಮಹಾರಾಜರಿಗೆ. ಸೊ ಈ ರೀತಿ ಮಾಡಿ ಅಷ್ಟು ನಂಬಿಕೆ ಇಟ್ಕೊಂಡು ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ ವ್ಯಕ್ತಿಗಳು ಆವಾಗ ಇದ್ದವರು. ಸೊ ಅವರ ಪೈಕಿ ಇವರು ಒಬ್ಬರಾಗ್ತಾರೆ ಕೃಷ್ಣ. ಸೊ ಅದೇ ರೀತಿ ಈ ರಾಘವೇಂದ್ರ ಮುತ್ತಣ್ಣ, ಅವರು ಮುತ್ತಣ್ಣ ಅವ್ರ ಮಗ, ಅವ್ರ ಇಬ್ಬರು ಮಕ್ಕಳು ಎಲ್ರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಕೆಲಸ ಮಾಡಿ, ಈ ಕೆಡ್ಡಾದಲ್ಲಿ ಆವತ್ತು ಏನಾಗ್ತಿತ್ತು ಅಂದ್ರೆ ಈ ರಿವರ್ ಡ್ರೈವ್ ಅಂತ ಆಗೋದು, ಆನೆಗಳನ್ನ ಕಬಿನಿ ನದಿಯಲ್ಲಿ ಕಟ್ಟಿಸ್ಕೊಂಡು ಬಂದು ಆಮೇಲೆ ಇದಕ್ಕೆ ದೂಡೋರು. ಸೊ ಆ ರಿವರ್ ಡ್ರೈವ್ ನ ಇಂಟ್ರೊಡ್ಯೂಸ್ ಮಾಡಿ ಅದನ್ನೊಂದು ಅಟ್ರಾಕ್ಷನ್ ಮಾಡಿದವರು ಈ ಮುತ್ತಣ್ಣ. ಸೊ ಹೀಗಾಗಿ ಅದನ್ನ ಅಟ್ರಾಕ್ಟ್ ಮಾಡಿದ್ರು. ಹಾಗೇನೆ ಈ ನಾಡಿಗ ನೀಲಕಂಠ ರಾವ್, ಈ ನಾಡಿಗ ನೀಲಕಂಠ ರಾಯರು ಅಷ್ಟೇ ಅರಮನೆನ ಇವರು ಏನು ಕೆಲಸ ಮಾಡಿದ್ರು ಅವ್ರ ಜೊತೆಗೆ ಇವರು ಕೆಲಸ ಮಾಡಿ, ಇವರು ಬೇರೆ ಕಡೆಯಿಂದ ಶಿಲ್ಪಿಗಳನ್ನ ಮತ್ತೆ ಸೊರಬಾದಿಂದ ಗುಡಿಗಾರನ್ನ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅರಮನೆ ಒಳಗಡೆ ಏನು ಸೌಂದರ್ಯ ಹೆಚ್ಚಬೇಕು, ಏನಾಗಬೇಕು ಅದನ್ನೆಲ್ಲ ನೋಡ್ಕೊಂಡು ಅದನ್ನೆಲ್ಲ ಮಾಡಿಸಿದವರು ಈ ವ್ಯಕ್ತಿ ನೀಲಕಂಠಪ್ಪ. ಹಾಗೆ ಚಂದ್ರಭಾನ್ ಸಿಂಗ್, ಒಂದು ಕಾಲದಲ್ಲಿ ನಾವು ಚಂದ್ರಭಾನ್ ಸಿಂಗ್ ಯಾಕೆ ನೆನೆಯಬೇಕು ಅಂತಂದ್ರೆ, ಮೈಸೂರಿನಲ್ಲಿ ಇವತ್ತಿನ ಹಾಗೆ ವೈದ್ಯಕೀಯ ಪದ್ಧತಿ, ಈ ಪಾಶ್ಚಿಮಾತ್ಯ ವೈದ್ಯಕೀಯ ಪದ್ಧತಿ, ಆಧುನಿಕ ವೈದ್ಯ ಪದ್ಧತಿ ಬೆಳೆದಿರಲಿಲ್ಲ, ಆಸ್ಪತ್ರೆಗಳು ಇವೆಲ್ಲ ಸಾಕಷ್ಟು ಇರಲಿಲ್ಲ.
ಆ ಕಾಲದಲ್ಲಿ ಜನ ಏನಾಗ್ತಿತ್ತು ಅಂದರೆ ಆಯುರ್ವೇದ ಅಥವಾ ಮನೆಯಲ್ಲಿ ಏನು ಔಷಧಿ ಮಾಡ್ಕೊತೀವಿ ಅದ್ರ ಮೇಲೆ ನಂಬಿಕೆ ಇರಬೇಕಾಗಿತ್ತು, ಅದನ್ನೇ ತಗೋಬೇಕಾಗಿತ್ತು. ಈ ಚಂದ್ರಭಾನ್ ಸಿಂಗ್ ಹಾಗೆ ಹೊರಗಡೆಯಿಂದ ಬಂದವರಾದರೆ ಮೈಸೂರಲ್ಲಿ ಸೆಟ್ಲ್ ಆಗಿ ಈ ಚಂದ್ರಭಾನ್ ಸಿಂಗ್ ಪಂಡಿತ ಚಂದ್ರಭಾನ್ ಸಿಂಗ್ ಅಂತ ಎಸ್ಟಾಬ್ಲಿಷ್ ಆಗಿ ಇವರು ಇಲ್ಲಿ ಅರಮನೆಗೆ ಮತ್ತೆ ಜನಗಳಿಗೆ ಶುಶ್ರೂಷೆ ಮಾಡ್ತಾ ಇದ್ರು, ಆಯುರ್ವೇದದ ಔಷಧಿಗಳು ಕೊಡ್ತಾ ಇದ್ರು. ಇವರದೇ ಕ್ರಮದಲ್ಲಿ ಇವರು ತಯಾರು ಮಾಡ್ತಿದ್ದ ಔಷಧಿಗಳು ಸಾಕಷ್ಟು ಪ್ರಸಿದ್ಧಿಯಾಗಿತ್ತು. ಒಂದ್ಸತಿ ಮಹಾರಾಜರಿಗೆ ಏನು ತೊಂದರೆ ಆದಾಗ ಇವರು ಕರೆಸ್ಕೊಂಡಿರುತ್ತೆ, ಹೀಗೆ ತೊಂದರೆ ಆಗಿದೆ, ಇವರು ಅವ್ರು ನೋಡಿ ಅವ್ರಿಗೆ ಸರಿಯಾಗಿ ಚಿಕಿತ್ಸೆ ಕೊಟ್ಟಮೇಲೆ ಅವ್ರಿಗೆ ಬಳಸಿದ್ರು, ವಾಸಿಯಾಗಿ ಅವರಿವರಿಗೆ ರಾಜವೈದ್ಯ ಅಂತ ಬಿರುದು ಕೊಟ್ಟರು. ಸೊ ಹೀಗಾಗಿ ಅವರು ರಾಜ್ಯವೈದ್ಯ ಚಂದ್ರಭಾನ್ ಸಿಂಗ್ ಹೇಳ್ತಾರೆ. ಈ ನರಸಿಂಹಯ್ಯಂಗಾರ್ ಅನ್ನೋರು ಅಷ್ಟೇ, ಅವರು ಬಹಳ ಆಡಳಿತದಲ್ಲಿ ಪ್ರಚಂಡ ವ್ಯಕ್ತಿ. ಅವ್ರ ಹೆಸರು ಹೇಳಿದ್ರೆ ಜನ ಹೆದರೋರು. ಸೊ ಅಂತ ಆಡಳಿತ ಮಾಡಿ, ಬಿಗಿಯಾದ ಆಡಳಿತ ಮಾಡಿ, ಏನು ಭ್ರಷ್ಟಾಚಾರ ಇತ್ತು ಆಡಳಿತದಲ್ಲಿ ಅವರಿಗೆ ಅದನ್ನೆಲ್ಲ ತಪ್ಪಿಸಿ ಶುದ್ಧವಾದ ಆಡಳಿತ ಬಂದಿದ್ದಾರೆ ಇವರ ಕಾರಣ. ಸೊ ಅವರು ಮೀಸೆ ನರಸಿಂಹಯ್ಯಂಗಾರ್, ಯಾಕೆಂದ್ರೆ ಸಾಮಾನ್ಯ ಶ್ರೀ ವೈಷ್ಣವರಲ್ಲಿ ಅಯ್ಯಂಗಾರಲ್ಲಿ ಮೀಸೆ ಬಳಸ್ತಾರೆ. ಸೊ ಇವರು ಮೀಸೆ ಬಳಸಿದ್ರಿಂದ ಮೀಸೆ ನರಸಿಂಹಯ್ಯಂಗಾರ್ ಅಂತ ಹೇಳಿ. ಸೊ ನಾವು ಮೈಸೂರಿನ ನಂಜನಗೂಡು ಹೋಗ್ಬೇಕಾದ್ರೆ ಒಂದು ಹಳೆಯ ಒಂದು ಬ್ರಿಡ್ಜ್ ಇದೆ, ದಳವಾಯಿ ಬ್ರಿಡ್ಜ್ ಅಂತ. ಆ ದಳವಾಯಿ ಬ್ರಿಡ್ಜ್ ಕಳೆದವ್ರು ಯಾರು, ಯಾವ ದಳವಾಯಿ ಕಳೆದ? ಅದನ್ನು ಕಳೆದವನು ಕಳೆದ್ರೆ ದೇವರಾಜ. ಸೊ ನಮಗೆ ಅದು ಅದರ ಇತಿಹಾಸ ನಮಗೆ ಗೊತ್ತಿಲ್ಲ, ಎಷ್ಟು ಹಳೆಯದು ನಮ್ಗೆ ಗೊತ್ತಿಲ್ಲ. ಪ್ರಾಯಶಃ ಇಡೀ ವಿಶ್ವದಲ್ಲಿ ಬಹಳ ಹಳೆ ಬ್ರಿಡ್ಜ್ಗಳ ಪೈಕಿ ಅದು ಒಂದು ದಳವಾಯಿ ಬ್ರಿಡ್ಜ್. ಸುಮಾರು 2 ಶತಮಾನಗಳ ಹತ್ತಿರದ ಇತಿಹಾಸ ಅದಕ್ಕಿದೆ. ಅದು ಗಟ್ಟಿಮುಟ್ಟಾಗಿ ನಿಂತಿದೆ. ಇವತ್ತು 1.5 ಲಕ್ಷ 2 ಲಕ್ಷ ಕ್ಯೂಸೆಕ್ಸ್ ಹೋದ್ರು ಇವತ್ತು 1.25 ಲಕ್ಷ ಕ್ಯೂಸೆಕ್ಸ್ ಅಂತೂ ತಡ್ಕೊಂಡಿದೆ. ಅಂಡ್ ಅಷ್ಟು ಗಟ್ಟಿ ಮುಟ್ಟಿದ್ದು ಇವತ್ತಿನವರೆಗೂ ಯಾರು ಸರಿಯಾಗಿ ಕಟ್ಟಿಲ್ಲ. 2 ಶತಮಾನಗಳ ಕಾಲ ಅದು ಉಳ್ಕೊಂಡಿದೆ. ಅದು ಎಷ್ಟು ಚೆನ್ನಾಗಿ ಕಟ್ಟಿರ್ಬೋದು ನೋಡಿ. ಬಟ್ ಅದೇ ಬ್ರಿಡ್ಜ್ ಮೇಲೆ ರೈಲ್ ಹೋಗ್ತಾ ಇತ್ತಲ್ಲ, ಫಸ್ಟ್ ಅದು ಬರೀ ಇದು ಬಂಡಿಗಳು ಅದು ಹೋಗೋಕ್ಕಾಗಿತ್ತು, ಬರೀ ರಸ್ತೆ ಇದಾಗಿತ್ತು. ಆಮೇಲೆ ಯಾವಾಗ ಮೈಸೂರು ನಂಜನಗೂಡು ಟ್ರೈನ್ಸ್ ಓಡಾಡಕ್ ಶುರು ಆಯ್ತು, ಅವಾಗ ಅಲ್ಲಿ ಇದಕ್ಕೂ ವ್ಯವಸ್ಥೆ ಮಾಡಿದ್ರು, ಇದನ್ನ ಹಾಕಿ ಕಂಬಿಗಳು ಹಾಕಿ. ಸೊ ಅದು ರೈಲು ರೋಡು ಎರಡೂ ಆಯ್ತು, ಒಂದೇ ಬ್ರಿಡ್ಜ್ ಅಲ್ಲಿ ಎರಡೂ ಮಾಡಿದ್ರು. ಅಷ್ಟು ವಿಶಾಲವಾಗಿ ಕಟ್ಟಿದ್ರು, ಆಮೇಲೆ ಮಾಡಿದ್ರು. ಆಮೇಲೆ ಈಚೆಗೆ ಅದು ಬ್ರಾಡ್ಗೇಜ್ ಮಾಡುವಾಗ ಆ ಮೀಟರ್ ಗೇಜ್ ಬ್ರಾಡ್ಗೇಜ್ ಅಂತ ಸಾಲಲ್ಲ, ಆಮೇಲೆ ಜೊತೆಗೆ ಸಾಕಷ್ಟು ಹಳೇದು ಆಗಿದೆ. ಸೊ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೊಸ ಬ್ರಿಡ್ಜ್ ಕಟ್ಟಿ ಈ ಕಡೆ ಇದನ್ನ ಶುರು ಮಾಡಿದ್ರು, ರೋಡು ರೈಲು. ಸೊ ಹೀಗಾಗಿ ಅದು ಅಷ್ಟಾಗಿ ಉಪಯೋಗ ಇವತ್ತಾಗ್ತಾ ಇಲ್ಲ. ಬಟ್ ಅದನ್ನ ಒಂದು ಹಿಸ್ಟಾರಿಕ್ ಬ್ರಿಡ್ಜ್ ಆಗಿ ಇವತ್ತೊಂದು ಉಳ್ಕೊಂಡಿದೆ. ಬಟ್ ಹೆರಿಟೇಜ್ ಬ್ರಿಡ್ಜ್ ಅಂತದ್ದು ನಾವು ಮಾಡ್ಕೋಬಹುದು. ಅದೇ. ಸೊ ಹೀಗಾಗಿ ಅದು ಹಿಸ್ಟ್ರಿ ಬುಕ್ಸ್ ಅಲ್ಲಿ ಕೂಡ ಆ ಬ್ರಿಡ್ಜ್ ರೆಫರ್ ಆಗಿದೆ. ಒಬ್ಬ ಕ್ರಿಶ್ಚಿಯನ್ ಫಾದರ್ ಅದ್ರ ಮೇಲೆ ಟ್ರಾವೆಲ್ ಮಾಡಿದ ಅವನ ಎಕ್ಸ್ಪೀರಿಯನ್ಸ್ ಬರೀತಾನೆ. ಸೊ ಹೀಗಾಗಿ ಅದು ಒಂದು ಹಿಸ್ಟಾರಿಕ್ ಬ್ರಿಡ್ಜ್ ಆಗಿ ಬುಕ್ ರೆಕಾರ್ಡ್ ಮಾಡಿದ್ದಾನೆ. ಬರ್ದಿದ್ದಾನೆ. ಬ್ರಿಡ್ಜ್ ಮೇಲೆ ಹೋದ್ರೆ ಹೀಗೆ ಮೈಸೂರು ಬರುವಾಗ ಅಂದ್ಬಿಟ್ಟಿದ್ರೆ, ಇದರಿಂದ ತಮಿಳ್ನಾಡಿನಿಂದ ಈ ಕಡೆ ಬರುವಾಗ ಈ ಬ್ರಿಡ್ಜ್ ಮೇಲೆ ಬಂದೆ, ಬ್ರಿಡ್ಜ್ ಹೀಗಿತ್ತು ಅಂತ ಅವನು ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಬರ್ತಿದ್ದಾನೆ. ಹೀಗೆ ಒಂದು ಹಿಸ್ಟಾರಿಕ್ ಬ್ರಿಡ್ಜ್ ಅದು. ಇವತ್ತಲ್ಲಿ ಆ ಬ್ರಿಡ್ಜ್ ಇದೆ, ಅದನ್ನ ಕಟ್ಟಿದವರು ಈ ದಳವಾಯಿ ದೇವರಾಜಯ್ಯ, ದಳದೆ ನಂಜರಾಜಯ್ಯ, ದಳದೆ ದೇವರಾಜಯ್ಯ, ಇವರೆಲ್ಲ ಕಡೆಯಲ್ಲಿ ಆಡಳಿತ ನಡೆಸಿದವರು. ಆಮೇಲೆ ಮೈಸೂರಿನಲ್ಲಿ ಇವರೆಲ್ಲರೂ ದಂಡನಾಯಕರಾಗಿದ್ರು, ದಳಪತಿಗಳಾಗಿದ್ರು. ಆಡಳಿತದಲ್ಲಿ ಮಹಾರಾಜರುಗಳಿಗೆ ಇವರೆಲ್ಲ ಸಹಾಯ ಮಾಡಲು. ಈ ರಾಮಶಾಸ್ತ್ರಿಗಳು ಇಲ್ಲೇ ಇದೆ ಅವರ ಫೋಟೋ. ರಾಮಶಾಸ್ತ್ರಿಗಳು ಎಷ್ಟು ಅಂದರೆ ಆವತ್ತಿನ ಕಾಲಕ್ಕೆ ಅವಷ್ಟು ಸ್ಯಾಕ್ರಿಫೈಸ್ ಮಾಡಿದವರು ಇದೇ, ಇವರೆಲ್ಲನೂ ಅದೇ ರೀತಿ ಸ್ಯಾಕ್ರಿಫೈಸ್ ಮಾಡೋ ಜನಗಳನ್ನೇ. ಈ ರಾಮಶಾಸ್ತ್ರಿಗಳು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರು ಅಂತಂದ್ರೆ, ಅವರು ರಿಟೈರ್ ಆಗಿ ಟೀಚರ್ ಆಗಿ ರಿಟೈರ್ ಆದ್ಮೇಲೆ, ಮಿಡಲ್ ಸ್ಕೂಲ್ ಟೀಚರ್ ಆಗಿದ್ರು, ರಿಟೈರ್ ಆದ್ಮೇಲೆ ಅವರು ಒಂದು ಅಂಗಡಿ ಇಟ್ಟು, ಆ ಅಂಗಡಿನಲ್ಲಿ ಏನು ಪ್ರಾಫಿಟ್ ಬಂತು, 2 ಕೋಆಪರೇಟಿವ್ ಸೊಸೈಟಿಗಳು, ಜಯಚಾಮರಾಜೇಂದ್ರ ಕೋಆಪರೇಟಿವ್ ಸೊಸೈಟಿ ಏನಿತ್ತು, ಇನ್ನೊಂದು ಅದೇ ಇನ್ನೊಂದು ಸೊಸೈಟಿ ಏನಿತ್ತು, ಆ 2 ಸೊಸೈಟಿಗಳು
ಇವರು ಸಂಪಾದನೆ ಮಾಡಿ ದುಡ್ಡನ್ನ ಆ ಸೊಸೈಟಿಗೆ ಹಾಕಿ ಆ ಸೊಸೈಟಿ ಪುನರುಜ್ಜೀವನಗೊಳಿಸಿ ಚೆನ್ನಾಗಿ ಕೆಲಸ ಮಾಡುವಾಗ ಮಾಡಿದ್ರು. ಅವರ ಫೋಟೋನ ಅದೇ ಇದರಲ್ಲಿ ಸೊಸೈಟಿನಲ್ಲಿ ಹಾಕಿದ್ರು. ಇದೇ ಥರದ ಫೋಟೋ ಆ ಸೊಸೈಟಿನಲ್ಲಿ ಇತ್ತು. ನಾನು ಬಹಳ ಚಿಕ್ಕ ಹುಡುಗ ಆಗಿದ್ದಾಗ ಆ ಕಡೆ ಓಡಾಡುವಾಗ ನಾನು ನೋಡಿದ್ದೆ ಆ ಸೊಸೈಟಿನಲ್ಲಿ. ಹೀಗಾಗಿ ಇಷ್ಟು ತಮಗೆ ಬಡತನ ಇದ್ರು, ತಮಗೆ ಕಷ್ಟದ ಪರಿಸ್ಥಿತಿ ಇದ್ರು, ಅದನ್ನ ಯೋಚನೆ ಮಾಡದೇನೆ ತಾವು ಸಂಪಾದಿಸಿದ ಹಣನ ಇಲ್ಲಿ ಹಾಕಿ ಆ ಇದನ್ನ ಸೊಸೈಟಿಗಳನ್ನ ಅಭಿವೃದ್ಧಿ ಮಾಡಿ ಮುಂದೆ ತಂದಿದ್ರು. ಈ ಆಯುರ್ವೇದದ ಬಿಲ್ಡಿಂಗ್ ಬರಬೇಕಾದ್ರೆ ಈ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ಒಂದು ಕಾರಣ. ನಮ್ಮ ಈ ಆಯುರ್ವೇದಿಕ್ ಆಯುರ್ವೇದದ ಬಿಲ್ಡಿಂಗ್ ಅದು ಚೆನ್ನಾಗಿ ಬರಬೇಕಾದ್ರೆ ಇವತ್ತೇನೋ ಒಂದು ಹೆರಿಟೇಜ್ ಸ್ಟ್ರಕ್ಚರ್ ಆಗಿದೆ, ಅದು ಬರಬೇಕಾದ್ರೆ ಈ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳ ಕಾರಣ. ಅವರು ಆಯುರ್ವೇದ ಪಂಡಿತರಾಗಿದ್ರು. ಇದು ಆಯುರ್ವೇದ ಶಾಲೆಯಲ್ಲಿ ಅಂತ ಹೇಳಿದ್ರೆ ಮೊದಲು ಈ ಸಂಸ್ಕೃತ ಪಾಠಶಾಲೆಯಲ್ಲಿ ಒಂದು ಸಣ್ಣ ಭಾಗವಾಗಿ ಶುರುವಾಗಿತ್ತು. ಆಮೇಲೆ ಅಲ್ಲಿಂದ ಅದಕ್ಕೆ ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆ ಮಾಡಬೇಕು, ಅಲ್ಲಿ ತೊಂದರೆ ಆಗುತ್ತೆ, ಜನಗಳು ಬಂದಾಗ ಶುಶ್ರೂಷೆ ಕೊಡುವಾಗ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನು ಬದಲಾವಣೆ ಮಾಡಿ ದೇವರಾಜ ಮಾರ್ಕೆಟಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ಒಂದು ಕೊಠಡಿನ ನಡೀತಾ ಇತ್ತು. ಅಲ್ಲೂ ಜಾಗ ಸಾಲದೇನೆ ಜನ ಜಾಸ್ತಿ ಆದಾಗ ಅವರು ಹೊಸ ಕಟ್ಟಡ ಕಟ್ಟಬೇಕು ಅಂತ ಯೋಚನೆ ಮಾಡಿ ಇವರು ಇದನ್ನ ಆಸಕ್ತಿ ತಗೊಂಡು ಇವರು ಹಣ ಸಂಗ್ರಹ ಮಾಡಿ ಇವರು ಸ್ವಲ್ಪ ಹಣ ಹಾಕಿ ಎಲ್ಲ ಹಾಕಿ ಅವರ ಬಿಲ್ಡಿಂಗನ್ನ ಕಟ್ಟೋಕ್ಕೆ ಅವಕಾಶ ಮಾಡಿಕೊಟ್ರು. ಅದಕ್ಕೆ 2 ವರ್ಷದಲ್ಲಿ ಆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದು ಅಷ್ಟು ಶೀಘ್ರವಾಗಿ ಅದನ್ನ ಕಟ್ಟಿ ಅಲ್ಲಿ ಇದು ಆಯುರ್ವೇದ ಕಾಲೇಜು ಎಸ್ಟಾಬ್ಲಿಷ್ ಆಗೋ ಹಾಗೆ ಮಾಡಿದ್ರು. ಗಮಕದ ಗೌರಿ ದೇವರು ನರಸಿಂಹಶಾಸ್ತ್ರಿ ಇವರು ಗಮಕದ ಬಹಳ ದೊಡ್ಡ ವಿದ್ವಾಂಸರು. ಇವರ ಕೈ ಕೆಳಗೆ ಅನೇಕ ಜನ ಗಮಕಿಗಳು ತಯಾರಾದರು. ಸೊ ಇವರು ಎಷ್ಟು ಗಮಕ ಅಂತಂದ್ರೆ ವಾಣಿ ವಿಲಾಸ ಸನ್ನಿಧಾನದ ಮುಂದೆ ಇವರು ಕೂತ್ಕೊಂಡು 21 ದಿವಸ ಅವರು ಗಮಕ ವಾಚನ ಮಾಡಿದ್ದಾರೆ. ಸೊ ಇವರು ಗಮಕಿಯಾಗಿ ಶಾರದಾ ವಿಲಾಸ ಸ್ಕೂಲಲ್ಲಿ ಇವರು ಮೇಸ್ಟರ್ ಆಗಿದ್ರು. ಆಮೇಲೆ ಇಲ್ಲಿ ಸದ್ವಿದ್ಯಾ ಸ್ಕೂಲಲ್ಲಿ ಇವರು ಟೀಚರ್ ಆಗಿದ್ರು. ಬಟ್ ಇವ್ರ ಗಮಕ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದ್ರೆ ಇವರು ಪಾಠ ಹೇಳ್ತಿರ್ಬೇಕಾದ್ರೆ ಇವ್ರ ಕಂಠ ಅಷ್ಟು ಚೆನ್ನಾಗಿತ್ತು. ಪಾಠ ಹೇಳ್ತಿರ್ಬೇಕಾದ್ರೆ ಪಕ್ಕದ ಶಾಲೆಯವರು ಬಂದು ನಿಂತ್ಕೊಂಡು ಕೇಳ್ತಿದ್ರು, ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾ ಇದ್ರು, ಕಂಠ ಅಷ್ಟು ಚೆನ್ನಾಗಿತ್ತು ಗಮಕಿಗಳು. ಸೊ ಅದೇ ಅವರು ಬೆಳೆದರು ನಾಟಕದ ನರಸಿಂಹಯ್ಯ ಅಂದ್ಬಿಟ್ಟಿದ್ರು. ಅವರು ನಾಟಕದ ನರಸಿಂಹಯ್ಯ ಅಂತ ಯಾಕೆ ನಾಟಕದ ನರಸಿಂಹಯ್ಯ ಅನಿಸ್ಕೊಂಡ್ರು? ನಾಟಕದಲ್ಲಿ ಮೊದಲನೇ ಸ್ತ್ರೀ ಪಾತ್ರ ವಹಿಸಿದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನಾಟಕದ ನರಸಿಂಹಯ್ಯ. ಅಲ್ಲಿವರೆಗೆ ಬರೀ ನಾಟಕದ ಸ್ತ್ರೀ ಪಾತ್ರ ಅಂದ್ರೆ ಎಂದು ಎಸ್ಟೇಟ್ ಮಾಡೋರು ಸರಿಯಾಗಿ ಹೇಳಿಲ್ಲ. ಇವರು ಒಂದು ಸ್ತ್ರೀ ಪಾತ್ರಕ್ಕೆ ಏನೆಲ್ಲ ಇದಿತ್ತು, ಸುಂದರವಾದ ಮುಖ, ಬಹಳ ಒಳ್ಳೆ ಕಲರು, ಇವೆಲ್ಲ ಏನಿತ್ತು, ಅದರಿಂದ ಇವರು ಇದಕ್ಕೆ ಸ್ತ್ರೀ ಪಾತ್ರಕ್ಕೆ ಬಹಳ ಚೆನ್ನಾಗಿತ್ತು. ಇವ್ರನ್ನ ಉಪಯೋಗಿಸ್ಕೊಂಡು ಸ್ತ್ರೀ ಪಾತ್ರ ಮಾಡಿ ಇವರೇ ಸ್ವಂತ ನಾಟಕದ ಕಂಪನಿ ಶುರು ಮಾಡಿ ಇವರು ನಾಟಕದ ಕಂಪನಿ ಚಾಮರಾಜ ಒಡೆಯರ ಕಾಲದಲ್ಲಿ ಅರಮನೆಯಲ್ಲಿ ನಡೆಯುತ್ತಿದ್ದ ನಾಟಕಕ್ಕೆ ಪ್ರತಿಯಾಗಿ ವೈಯಕ್ತಿಕವಾಗಿ ನಾಟಕ ಮಂಡಳಿ ಕರೆಸಿ ನಾಟಕ ಮಂಡಳಿ ಯಶಸ್ವಿಯಾಗಿ ನಡೆಸ್ಕೊಳ್ಳೋದಕ್ಕೆ ಇವರ ನಾಟಕದ ಕಲೆ ಏನಾದರೂ ಮುಂದೆ ಬಂತು ಅಂತ ಹೇಳಿದ್ರೆ ಆ ನಾಟಕದ ಕಲೆ ಮುಂದೆ ಬಂದಿರೋದಕ್ಕೆ ಇವರು ಒಬ್ಬರ ಕಾರಣ ಆವತ್ತಿ. ಸೊ ಇವರು ಪ್ರಮುಖವಾಗಿ ನಿಲ್ತಾರೆ. ಸ್ತ್ರೀ ವೇಷದಲ್ಲಿ ಇವರು ಬಹಳ ಚೆನ್ನಾಗಿ ಹೆಸರು ಮಾಡ್ತಾರೆ. ಸೊ ಮೈಸೂರು ಅಂದ್ರೆ ಬೆಂಗಳೂರು, ಬಳ್ಳಾರಿ ಇಲ್ಲೆಲ್ಲ ಹೋಗಿ ಇವರು ನಾಟಕ ಮಾಡಿ ಬರ್ತಾರೆ, ಬಹಳ ಪ್ರಸಿದ್ಧಿ ಗಳಿಸ್ತಾರೆ ಇವರು ನಾಟಕ ನರಸಿಂಹ. ಇವ್ರ ಬಗ್ಗೆ ಒಂದೇನು ಅಂತಂದ್ರೆ ಇವರಿಗೆ ಸ್ವಲ್ಪ ಆಧ್ಯಾತ್ಮಿಕದ ಒಲವು ಜಾಸ್ತಿ ಇತ್ತು. ಮೈಸೂರಲ್ಲಿ ಪ್ಲೇಗ್ ಬಂದಾಗ ಇವರೇನ್ ಮಾಡ್ತಾ ಇದ್ರು, ಈ ಪ್ಲೇಗ್ ಬಂದಾಗ ಈ ನಾಟಕದ ಕಂಪನಿಗಳಿಗೆ ಸಂಪಾದನೆ ಇಲ್ಲ, ಜನ ನಾಟಕಗಳು ಇವರು ನಾಟಕ ಬಿಟ್ಟೋಗಿ ಶ್ರೀರಂಗಪಟ್ಟಣದಲ್ಲಿ ಬೀದಿನಲ್ಲಿ ಇದನ್ನ ಗಮಕ ವಾಚನ ಮಾಡಿ ಅಲ್ಲಿ ಏನ್ ದುಡ್ಡು ಬರುತ್ತೆ ಅದನ್ನು ಸಂಪಾದನೆ ಮಾಡಿ ಜೀವನ ಮಾಡ್ತಾ ಇದ್ರು. ಮೈಸೂರು ಪ್ಲೇಗ್ ಬಂದಾಗ ಅವರು ಮೈಸೂರು ವಾಪಸ್ ಈಗ ಯಾರು ಸಹಾಯಕರಾಗಿ ನಿಂತ್ಕೊಂಡು ಸುಮಾರು ಜನಕ್ಕೆ ಇದು ವಾಸಿಯಾಗೋ ಹಾಗೆ ನೋಡಿಕೊಂಡು ಇವರು ಅವರಿಗೆ ವೈದ್ಯರಿಗೆ ಸಹಾಯಕರಾಗಿ ಸುಮಾರು ಜನಕ್ಕೆ ಇವರು ಸೇವೆ ಮಾಡಿದ್ರಿಂದ ಪ್ಲೇಗ್ ವಾಸಿ ಆಗುತ್ತೆ. ಇವ್ರಿಗೇನಾದ್ರು ಕೊನೆಗೆ ಇವರಿಗೆ ಪ್ಲೇಗ್ ಬರುತ್ತೆ. ಆ ಪ್ಲೇಗ್ನಿಂದ ಇವರು ಸಾಯ್ತಾರೆ. ಸತ್ತಾಗ ಆ ಯಾರ್ಯಾರು ವಾಸಿ ಆಗಿರುತ್ತೆ ಆ ಜನ ಎಲ್ಲನೂ ಅವ್ರ ಮನೆಗೆ ಬಂದು ಅವರು ಅಷ್ಟುತರ್ಪಣ ಅರ್ಪಿಸ್ತಾರೆ. ಸೊ ಈ ರೀತಿ
ಸ್ಯಾಕ್ರಿಫೈಸ್ ಮಾಡಿ ನೋಡಿ ತಮ್ಮ ಎಷ್ಟೋ ಸಾವಿರಾರು ಜನ ಉಳಿಸಿದಂತ ಮಹನೀಯರು. ಅದೇ ವೈಯಕ್ತಿಕವಾಗಿ ಅವರು ಕೂಡ ಯೋಚನೆ ಮಾಡ್ತಿರ್ಲಿಲ್ಲ. ಸೊ ಅವರು ಅಷ್ಟರ ಮಟ್ಟಿಗೆ ಅವತ್ತು ಆ ಜನಸೇವೆ ಮಾಡೋದು ಅವ್ರಿಗೆ ಇತ್ತು, ಒಲವಿತ್ತು. ನಾಟ್ಯ ಸರಸ್ವತಿ ಜಟ್ಟಿ ತಾಯಮ್ಮ. ಸೊ ಡಾನ್ಸ್ ಅಲ್ಲಿ ಇವತ್ತು ಮೈಸೂರು ಟ್ರೆಡಿಷನಲ್ ಡಾನ್ಸ್ ಅಂದ್ರೆ ಜಟ್ಟಿ ತಾಯಮ್ಮನೇ ನಿಲ್ಲೋದು. ಫಸ್ಟ್ ನಾವು ಹೆಸರು ಹೇಳ್ಬೇಕಾದ್ರೆ ಅವ್ರ ಬಗ್ಗೆ ಯಾರು ಮೈಸೂರಲ್ಲಿ ಗೊತ್ತೇ ಇಲ್ಲ. ಎಲ್ಲೋ ಚೂರಿ ಡಾನ್ಸ್ ಗ್ರೂಪ್ನವ್ರಿಗೆ ಏನೋ ಗೊತ್ತಿರ್ಬೋದೇನೋ, ಅದು ಅಷ್ಟು ಗೊತ್ತಿಲ್ಲ. ಸೊ ಜಟ್ಟಿ ತಾಯಮ್ಮ ಒಂದು ಕಾಲದಲ್ಲಿ ಮೂಗೂರು ಫೇಮಸ್ ಆಗಿತ್ತು. ಇವ್ರು ಮೂಗು ಜಟ್ಟಿ ತಾಯಮ್ಮ. ಸೊ ಹೀಗಾಗಿ ಇವರು ಜಟ್ಟಿ ತಾಯಮ್ಮ. ಹೀಗೆ ಅನೇಕ ಜನರು ಈ ಭಾಗವತ ಸುಬ್ರಾಯರು. ಈ ಭಾಗವತ ಸುಬ್ರಾಯರು ಯಾರು ಅಂತ ಹೇಳಿದ್ರೆ, ಇಲ್ಲಿ ಸುಬ್ರಾಯನ್ ಕೆರೆ ಇದೆಯಲ್ಲ, ಆ ಸುಬ್ರಾಯನ್ ಕೆರೆಗೆ ಅವರ ಹೆಸರೇ ಇಟ್ಟು. ಹೌದು, ಸುಬ್ರಾಯ. ಸೊ ಅದು ಸುಬ್ರಾಯ ಕಟ್ಟಿಸಿದ್ದರು. ಸೊ ಅದರಿಂದ ಅದಕ್ಕೆ ಸುಬ್ರಾಯನ ಕೆರೆ. ಸುಬ್ರಾಯ ಕಟ್ಟಿಸಿದ್ರಿಂದ ಅದು ಸುಬ್ರಾಯನ ಕೆರೆ. ನಾನು ನೆಕ್ಸ್ಟ್ ಬರ್ತೀನಿ ಸರ್, ನೆಕ್ಸ್ಟ್ ಆ ವಿಷಯಕ್ಕೆ ಬರ್ತೀನಿ. ಇದಿಷ್ಟು ಮಹನೀಯರುಗಳು ನಮಗೆ ಈ ರೀತಿ ಒಂದು 50 ಜನದ ಇಲ್ಲಿ ನಾನು ಬರ್ದಿದ್ದೀನಿ ಪುಸ್ತಕದಲ್ಲಿ. ಇದಲ್ಲೇ ಇನ್ನೂ ಸಾಕಷ್ಟು ಜನ ಇದೆ. ಈಗ ಹುಡುಕೊಂಡು ಹೋಯ್ತು ಅಂತ ಹೇಳಿದ್ರೆ ಇವ್ರದ್ದು ಎಷ್ಟೋ ಜನದ ಚರಿತ್ರೆ, ಇವ್ರದ್ದು ಇತಿಹಾಸ ಸಿಗೋದು. ಆದ್ರೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇಂಥದ್ದು ಇನ್ನೂ ಒಂದು 100 ಜನ ಸಿಗ್ತಾರೆ. ಇದೆಲ್ಲ ಬರೆಯೋಕ್ಕಾಯ್ತು ಅಂತ ಹೇಳಿದ್ರೆ ಮೈಸೂರಿಗೆ ಇವರ ಕಾಣಿಕೆ ಏನಿದೆ ಅನ್ನೋದು ಖಂಡಿತವಾಗ್ಲಿ. ಇಂಥ ಮಹನೀಯರನ್ನ ನಾವು ಪ್ರಾತಸ್ಮರಣೀಯರಲ್ಲ, ಅದು ಪ್ರಾತಸ್ಮರಣೀಯ ನಿಜವಾದ ಮಾತು ಅಲ್ವಾ ಸರ್? ಬೆಳಿಗ್ಗೆ ನಾವು ನೆನೆಸ್ಕೊಳ್ಬೇಕಾದಂತ ಮೈಸೂರು ನಾವು ಮಾಡ್ತಾ ಇದೀವಿ ಅಂತ ನೆನೆಸ್ಕೊಳ್ಬೇಕಾದಂತ. ನಿಜವಾಗ ನೆನೆಸ್ಕೋಬೇಕು. ಅದು ಒಂದೇನು ಅಂದ್ರೆ ಇವರು ಆದರ್ಶ ಪುರುಷರು. ಇದನ್ನ ನಾವು ಓದ್ದಾಗ ಏನಾದ್ರು ಎಷ್ಟು ತ್ಯಾಗ ಮನೋಭಾವದಿಂದ ಇವರು ಸೇವೆ ಮಾಡಿದ್ರು ಅನ್ನೋದು ನಾವು ಅದನ್ನ ಹಾಕೊಂಡಾಗ ಪ್ರಾಯಶಃ ಇವತ್ತಿನ ನಾವು ಏನ್ ನೋಡ್ತೀವಿ, ಕರಪ್ಷನ್, ಈ ಅವ್ಯವಸ್ಥೆ ಇವೆಲ್ಲ ಸ್ವಲ್ಪ ಕಮ್ಮಿ ಆದ್ರೆ ಇದು ಒಳ್ಳೆ